ಮಟ್ಟಿನವ್ರು ಸುಳ್ಳು ಹೇಳ್ತಾ ಇದ್ದಾರೆ, ಜಯಂತ್ ಟಿ ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ, ವಿಠ್ಠಲ ಗೌಡ್ರು ಸುಳ್ಳು ಹೇಳ್ತಾ ಇದ್ದಾರೆ, ನಮ್ಮ ಇನ್ನೊಬ್ಬ ಅತ್ಯಂತ ನಮ್ಮ ಹೆಗ್ಗಡೆಯವರ ಆತ್ಮೀಯ ಮಿತ್ರ ಸೋಮನಾಥ್ ನಾಯಕರು ಸುಳ್ಳು ಹೇಳ್ತಾರೆ ಇದ್ದಾರಂತನೂ. ಆದರೆ ಇದರಿಂದ ಇದ್ದವ್ರು ಯಾರು ಇವತ್ತಿನವ್ರಿಗೆ ಯಾರು ಸಿಗ್ತಾರೋ ಇಲ್ಲವಲ್ಲ. ಇನ್ನು ತಾಮಸ್ ಇದ್ದವ್ರು ತಮ್ಮ ಸುಳಿಸಲ್ ಮಾಡ್ಕೊಂಡ್ರು, ಆ ರೀತಿ ಕೊಲೆ ಮಾಡಿಕೊಂಡ್ರು. ಆ ರೀತಿ ಆ ಹುಡುಗಿ ಪಾಪ ಹಸದ ಹುಡುಗಿ ಶಾಲೆ ಬಿಟ್ಟುಕೊಂಡು ಹೋಗುವಂಥ ಹುಡುಗಿ ಸೌಜನ್ಯ ತನ್ನ ಕೊಲೆ ಮಾಡ್ಕೊಳ್ಳಲ್ಲ, ತಾನಾಗೆ ಆಯಿತಾ. ಅಲ್ಲೊಬ್ಬರು ಯಾರೋ ಮಹಾತ್ಮರು ಬಂದಿದ್ದು, ನಿಮಗೆ ಗೊತ್ತಲ್ಲ ಆ ವ್ಯಕ್ತಿ, ಸ್ನೇಹಮಯಿ ಕೃಷ್ಣ ವಿಠ್ಠಲ್ ಗೌಡ ಮಾಡಿದ್ದಾನೆ ನನ್ನ ಕಡೆ ಸಾಕ್ಷಿ ಅಂತೇಳಿ ಬಂದರು. ಮತ್ತು ತೋರಿಸ್ರಪ್ಪ, ಪ್ರೂವ್ ಮಾಡಿರಿ, ಇಲ್ಲಿವರೆಗೆ ಎಲ್ಲದದು ದೊಡ್ಡದಾಗಿ ಮಾತಾಡಿ ಹೋಗಿಬಿಟ್ರು. ಎಲ್ಲ ದಿಶಾಪುರ ಮಾಡೋಂಥವಲ್ಲವ ಇವು. ನಾ ಹೇಳೋದಿಷ್ಟ. ಹಾಗಾದ್ರೆ ಯಾರು ತಾನಾಗೆ ಆಯ್ತಾ ಇದೆಲ್ಲ? ಯಾರೂ ಮಾಡಲಿಲ್ವಾ? ಅಲ್ಲಿ ಹೆಣಗಳೇ ಇಲ್ವಾ? ಅಸ್ಥಿಪಂಜರ ಸಿಕ್ಕಿಲ್ವಾ? ಅನಾಥಗಳು ಸಿಕ್ಕಿಲ್ವಾ? ಅಲ್ಲಿ ಹತ್ಯೆಗಳಾಗಿಲ್ವಾ? ಅಲ್ಲಿ ನಾರಾಯಣನ ಹತ್ಯೆ ಆಗಿಲ್ವಾ? ಹಾಗೆ ಹತ್ಯೆ ಆಗಿದ್ರೆ ಯಾರು ಮಾಡಿದರು? ಯಾರವರು? ಅಲ್ಲಿಯ ಬೆಳ್ತಂಗಡಿ ಪೊಲೀಸ್ನವ್ರಿಗೆಲ್ಲ ಗೊತ್ತದ, ಅಲ್ಲಿ ಲೋಕಲ್ದವ್ರಿಗೆಲ್ಲ ಗೊತ್ತದ ಇದರಿಂದ ಇದ್ದಂಥವ್ರು ಯಾರು ಅಂತೆಲ್ಲ. ಅದನ್ನು ಇವತ್ತು ಹಿಡಿಯುವಂಥ SIT ಮೂಲಕ ಮಾಡ್ತದೆ ಸರ್ಕಾರ ಅಂತ ಏನೋ ಭರವಸೆ ಇತ್ತು. ಆ ಭರವಸೆ ಕ್ಷೀಣ ಆಗ್ತಾಯಿದೆ. ಜೊತೆಗೆ ಜಗದೀಶ್ ಅನ್ನೋದು ವಕೀಲರು ಅದಕ್ಕೆ ಮತ್ತೆ ಏನೋ ಪ್ರಯತ್ನ ಮಾಡ್ತಾ ಇದ್ದಾರೆ, ಹೋರಾಟ ಮಾಡ್ತಾರೆ, ಇವರು ಹೋರಾಟ ಮಾಡ್ತಾರೆ, ನಿಲ್ಲುವುದಿಲ್ಲ. ಮತ್ತು ಬೇರೆ ಜನ ಮಾತ್ರ ನಿಶ್ಚಿತವಾಗಿಯೂ ಈ ಭಕ್ತರು, ನಮ್ಮ ಧರ್ಮಸ್ಥಳದ ಭಕ್ತರು ಎಲ್ಲರಲ್ಲೂ ಇವತ್ತು ಸಂಶಯ ಮನೆ ಮಾಡಿದೆ, ಇವರಪ್ಪ ಇದರಿಂದ ಇದ್ದಂಥವ್ರು ಅಂತೇಳಿ. ಅವರಿಗೆಲ್ಲರೂ ಇವತ್ತು ಸಿದ್ದರಾಮಯ್ಯರ ಈ ಒಂದು ನಡೆಯನ್ನು ಇನ್ನೂ ಹೋಪ್ಸದ. ಶುಕ್ರವಾರವರೆಗೆ ಏನಾಗ್ಬೋದಾ, ಎನ್ಕ್ವೈರಿ ಹಾಕ್ಬೋದಾ, ಅವರೆಲ್ಲ ಯಾರು ಇದರಿಂದ ಇದ್ದಾರೋ ಅವ್ರ ಹೆಸರು ಬಡಿಬೋದು. ಅದು ಇನ್ನೊಮ್ಮೆ ಇವ್ರನ್ನ ಪ್ರಶ್ನೆ ಮಾಡಿ ಈ 4 ಜನರನ್ನು, ಜೊತೆಗೆ ಸೋಮನಾಥ್ ನಾಯಕರಲ್ಲಿ ಹೆಸರು ಬರ್ತಾನೆ ಇಲ್ಲ. ಯಾಕಂದ್ರೆ ಅವರ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಕೂತ್ಬಿಟ್ಟಿದ್ದಾರೆ ಅವರು, ಸಾಕ್ಷಿಗಳು. ಅದನ್ನು ಅಳಿಸಾಕೋದು ಸ್ವಲ್ಪ ಕೆಲಸ ಅಲ್ಲ. ಹೆಂಗೆ ಭೂಮಿ ಹೊಡೋದ್ರು, ಏನು ಮಾಡಿದ್ರು, ಎಂತ ಮಾಡಿದ್ರು, ಸತ್ತವ್ರು ಯಾರು, ಏನೋ ಮಾಡಿದ್ರು ಅವರು. ಈ ವಿಷಯದಲ್ಲಿ ಈ ಚಿಮರೋಡಿ ಮತ್ತು ನಮ್ಮ ಮಟ್ಟಿನವ್ರು ಮಾಡೋಂಥ ವಿಷಯದಲ್ಲಿ ಅವರು ಹೌದು ಆಗಿರಬಹುದು, ಆಗಿರ್ತದಂತ ಅವರು ಹೇಳ್ತಾ ಇದ್ದಾರೆ. ಅದರ ಖಚಿತವಾದ ದಾಖಲೆ ಇಲ್ಲ. ಬಟ್ ಉಳಿದ ವಿಷಯದಲ್ಲೇ ಖಚಿತವಾದ ದಾಖಲೆ ಅಂದ್ರೆ ಏನಿದೆ? ಸೌದರ ಸಿಕ್ಕಲ್ರಿ ಯಾರು ಅದಾರ ಅಂತಿದ್ದರಿಂದ. ಇಲ್ಲ ಯಾರನ್ನಾದ್ರೂ ಹುಡುಕಿ ಹೇಳ್ರಿ ಇದಕ್ಕೆ. ಏನು ಇವರು 4 ಮಂದಿ ಇವರ ಮಾಡಿದ್ರು ಎಲ್ಲನೂ. ಚಿಮರೋಡಿ ಜೊತೆಗೆ ನಮ್ಮ ಮಟ್ಟಿನವರು ಜಂಟಿ ಮತ್ತು ಈ ವಿಠ್ಠಲ ಗೌಡರು ಇವರು ಮಾಡಿದ್ರ. ಯಾವುದಕ್ಕೂ ಈ ವರದಿಯನ್ನು ನೋಡಬೇಕು. ಆ ವರದಿ ದಾರಿಯಲ್ಲಿ ನಾವು ಇಡೀ ಜನ ಇದ್ದೀವಿ ಅಂತ ಕರ್ನಾಟಕ ಜನ ಎದುರು ನೋಡ್ತಾ ಇದ್ದಾರೆ. SIT ವರದಿ ಏನು, ಯಾರ ಪರ ನೋಡು. 1-2 ವರ್ಷ ಬರುವಂಥದ್ದು ಬರ್ತದೋ ಇಲ್ವೋ ಅನ್ನೋದು ಸಹಿತ ಹಾಜಿ ನೋಡ್ತಾ. ಇದು ಇವತ್ತಿನ ಡೆವಲಪ್ಮೆಂಟ್ ನಿಮ್ಮಂತೆಗೆ. ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಕೊಡ್ರಿ. 60 ನ್ಯೂಸ್ ಅರ್ಥ ಸೀತಾರಾಮ ಸತ್ಯಕ್ಕೆ ವಂದನೆಗಳು.